ಹಾಯ್ ನಮಸ್ಕಾರ ಗೆಳೆಯರಿ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾವಿನ ದೇವರಾದ ಯಮನು ತನ್ನ ಕೆಲಸದ ನಿರ್ಲಕ್ಷ್ಯದಿಂದ ಶಿವನಿಂದ ಯಾವ ಶಿಕ್ಷೆಗೆ ಒಳಗಾದ ಅಂತ ನೋಡೋಣ. ಹಾಗೂ ಯಮ ಏತಕ್ಕೆ ಕಪ್ಪಾಗಿದ್ದಾನೆ ಅಂತ ನೋಡೋಣ ಬನ್ನಿ. ಮತ್ತು ಇದರ ಹಿಂದೆ ಇರುವ ಅತ್ಯಂತ ಕುತೂಹಲಕಾರಿ ದಂತಕಥೆಯನ್ನು ನೋಡುವಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಾವಿನ ದೇವರಾದ ಯಮನು ಹರ್ಷಚಿತ್ತದಿಂದ ಮತ್ತು ಸುಂದರ ದೇವತೆಯಾಗಿ ಪ್ರಾರಂಭವಾದನು. ನಂತರ ಅವನು ಗದೆ ಮತ್ತು ಪಾಶವನ್ನು ಹಿಡಿದು ಎಮ್ಮೆಯ ಮೇಲೆ ಸವಾರಿ ಮಾಡುವ ಭಯಾನಕ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತಾನೆ. ಅವನ ಚಿತ್ರಣದಲ್ಲಿನ ಈ ಬದಲಾವಣೆಯು ಒಂದು ಕುತೂಹಲಕಾರಿ ದಂತಕಥೆಯಿಂದ ಹುಟ್ಟಿಕೊಂಡಿದೆ. ಕುತೂಹಲಕಾರಿ ದಂತಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಅದರಲ್ಲಿ ಬರುವ ಪಾತ್ರಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಭಗವಾನ್ ಯಮ. ಭಗವಾನ್ ಯಮನು ಹಿಂದೂಗಳ ಸಾವಿನ ದೇವರು ಮತ್ತು ಮರಣಾನಂತರದ ಜೀವನದ ಅಧಿಪತಿಯಾಗಿದ್ದು ಸತ್ತವರ ಆತ್ಮಗಳನ್ನು ನಿರ್ಣಯಿಸುತ್ತಾನೆ ಮತ್ತು ಮುಂದಿನ ಜಗತ್ತಿನಲ್ಲಿ ಅವರ ಭವಿಷ್ಯವನ್ನು ನಿರ್ಧರಿಸುತ್ತಾನೆ. ಎರಡನೆಯ ಪಾತ್ರ ಭಗವಾನ್ ವಿಷ್ಣುವಿನ ಪಾತ್ರ. ಹಿಂದೂ ಧರ್ಮದ 3 ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ವಿಷ್ಣು ಬ್ರಹ್ಮಾಂಡದ ರಕ್ಷಕ ಮತ್ತು ಧರ್ಮದ ರಕ್ಷಕ ಎಂದು ಪ್ರಸಿದ್ಧ. ಅವನನ್ನು ಸಾಮಾನ್ಯವಾಗಿ 4 ತೋಳುಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಕಮಲದ ಹೂವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿರುತ್ತದೆ. ಮೂರನೆಯ ಪಾತ್ರ ಶಿವ. ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ. ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನ ಪಾತ್ರಕ್ಕಾಗಿ ಪೂಜಿಸಲ್ಪಡುತ್ತಾನೆ. ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು, ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿರುತ್ತದೆ. ಇವಾಗ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ. ಆರಂಭಿಕ ದಿನಗಳಲ್ಲಿ ಯಮ ಅಸಾಧಾರಣ ದೈಹಿಕ ಆಕರ್ಷಣೆಯನ್ನು ಹೊಂದಿದ್ದನು. ಅವನ ಸುಂದರ ನೋಟವು ಅಪ್ಸರೆಯರ ಗಮನವನ್ನು ಸೆಳೆಯಿತು. ಅವರು ಅವನ ಅನುಗ್ರಹಕ್ಕಾಗಿ ಸ್ಪರ್ಧಿಸಿದರು. ವ್ಯರ್ಥತೆಯಿಂದ ತುಂಬಿದ್ದ ಯಮ ತನ್ನನ್ನು ತಾನು ಮೆಚ್ಚಿಕೊಳ್ಳುತ್ತಾ ಸಾವಿನ ದೇವರಾಗಿ ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಾ ತನ್ನ ದಿನಗಳನ್ನು ಕಳೆದನು. ಅವನ ಜವಾಬ್ದಾರಿಯು ಆತ್ಮಗಳು ಮೃತ್ಯು ದೇಹಗಳಿಂದ ಬಿಡುಗಡೆ ಮಾಡಿ ಸ್ವರ್ಗ ಅಥವಾ ನರಕಕ್ಕೆ ಕರೆದೊಯ್ಯುವುದಾಗಿತ್ತು. ಆರಂಭದಲ್ಲಿ ಭೂಮಿಯ ಮೇಲಿನ ಜನರು ಶಾಶ್ವತವಾಗಿ ಸಂತೋಷದಿಂದ ಬದುಕುವ ಸಾಧ್ಯತೆಯನ್ನು ಕಂಡುಕೊಂಡಾಗ ಸಂತೋಷಪಟ್ಟರು. ಆದಾಗ್ಯೂ ಶೀಘ್ರದಲ್ಲೇ ಸವಾಲುಗಳು ಉದ್ಭವಿಸಿದವು. ಜನಸಂಖ್ಯೆಯು ವೇಗವಾಗಿ ಬೆಳೆಯಿತು ಮತ್ತು ಅಗತ್ಯ ಸಂಪನ್ಮೂಲಗಳು ಕ್ಷೀಣಿಸಲು ಪ್ರಾರಂಭಿಸಿದವು. ಎಲ್ಲರಿಗೂ ಜೀವಿಸಲು ಸಾಕಷ್ಟು ಆಹಾರ ಅಥವಾ ನೀರು ಇರಲಿಲ್ಲ. ಭೂಮಿ ತಾಯಿಯ ಮೇಲಿನ ಹೊರೆ ತೀವ್ರಗೊಂಡು ಅವ್ಯವಸ್ಥೆ ಮತ್ತು ವಿನಾಶಕ್ಕೆ ಕಾರಣವಾಯಿತು. ಜೀವನ ಚಕ್ರಕ್ಕೆ ಕಾರಣನಾದ ಶಿವನು ಯಮನ ದುರಹಂಕಾರ ಮತ್ತು ತನ್ನ ಜವಾಬ್ದಾರಿಗಳ ನಿರ್ಲಕ್ಷ್ಯದಿಂದ ತೀವ್ರವಾಗಿ ತೊಂದರೆಗೀಡಾದನು. ಹೀಗಾಗಿ ಯಮನಿಗೆ ಪಾಠ ಕಲಿಸಲು ಸಮಯ ಬಂದಿದೆ ಎಂದು ಅವನು ನಿರ್ಧರಿಸಿದನು. ಶಿವನು ಯಮನನ್ನು ತನ್ನ ಹಿಮಾವೃತ ವಾಸಸ್ಥಾನವಾದ ಕೈಲಾಸಕ್ಕೆ ಕರೆದನು. ಯಮ ಬಂದಾಗ ಅವನು ಮುಖಾಮುಖಿಯನ್ನು ನಿರೀಕ್ಷಿಸಿದನು. ಆದರೆ ಅವನ ಆಶ್ಚರ್ಯಕ್ಕೆ ಶಿವನು ಅವನನ್ನು ನಗುನಗುತ್ತಾ ಪ್ರೀತಿಯಿಂದ ಸ್ವಾಗತಿಸಿದನು. ಅನಿರೀಕ್ಷಿತ ಸ್ವಾಗತದಿಂದ ಗೊಂದಲಕ್ಕೊಳಗಾದ ಯಮ ಎಚ್ಚರಿಕೆಯಿಂದ ಕುಳಿತನು. ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ನಂತರ ಶಿವನು ಸರಳವಾದ ವಿನಂತಿಯನ್ನು ಮಾಡಿದನು. ಯಮ, ದಯವಿಟ್ಟು ಹತ್ತಿರದ ಕೊಳದಿಂದ ನನಗೆ ಸ್ವಲ್ಪ ನೀರು ತಂದು ಕೊಡಬಹುದೇ ಎಂದು ಶಿವನು ಕೇಳಿದನು. ಯಮನು ಮಾತಿಗೆ ಒಪ್ಪಿ ಕೈಯಲ್ಲಿ ಒಂದು ಮಡಕೆ ಹಿಡಿದು ಕೊಳದ ಬಳಿಗೆ ಹೋದನು. ನೀರು ಸಂಗ್ರಹಿಸಲು ಬಾಗಿದಾಗ ರಾಕ್ಷಸನಂತೆ ಕಾಣುತ್ತಿದ್ದ ಒಂದು ಜೀವಿ ಅವನನ್ನು ಬೆಚ್ಚಿ ಬೀಳಿಸಿತು. ಆ ಜೀವಿಯ ಭಯಾನಕ ನೋಟ, ದೊಡ್ಡ ಮೀಸೆ ಮತ್ತು ತಲೆಯ ಮೇಲೆ 2 ಬಾಗಿದ ಕೊಂಬುಗಳನ್ನು ನೋಡಿ ಭಯಭೀತನಾದ ಯಮ ಅನಿಯಂತ್ರಿತವಾಗಿ ನಡುಗಿದನು. ಗಾಬರಿಯಿಂದ ತುಂಬಿ ಅವನು ಶಿವನ ಬಳಿಗೆ ಹಿಂತಿರುಗಿದನು. ಮಹಾದೇವ, ಕೊಳದಲ್ಲಿ ಒಂದು ಭಯಾನಕ ರಾಕ್ಷಸನಿದ್ದಾನೆ. ಅದಕ್ಕೆ ಭಯಾನಕ ಕೆಂಪು ಕಣ್ಣುಗಳು, ಅಸಾಮಾನ್ಯವಾಗಿ ದೊಡ್ಡ ಮೀಸೆ
ಮತ್ತು 2 ಭಯಾನಕ ಕೊಂಬುಗಳಿವೆ ಎಂದು ಯಮ ಉದ್ಗರಿಸಿದನು. ಯಮನ ದುಃಖವನ್ನು ನೋಡಿ ಮುಗುಳ್ನಗುತ್ತಾ ಶಿವನು, ಯಮ, ನಿನ್ನ ತಲೆಯನ್ನು ಮುಟ್ಟು, ಕೊಳದಲ್ಲಿ ನೀನು ನೋಡಿದ್ದು ನಿನ್ನ ಸ್ವಂತ ಪ್ರತಿಬಿಂಬ ಮಾತ್ರ ಎಂದು ಉತ್ತರಿಸಿದನು. ಯಮನು ತಕ್ಷಣ ತನ್ನ ತಲೆಯನ್ನು ಮುಟ್ಟಿದನು ಮತ್ತು ಗಾಬರಿಗೊಂಡನು. ಇಲ್ಲ, ಇದು ಸಾಧ್ಯವಿಲ್ಲ. ಅವನು ತನ್ನೊಳಗೆ ಯೋಚಿಸಿದನು. ಹತಾಶನಾಗಿ ತನ್ನ ಹಿಂದಿನ ನೋಟವನ್ನು ಪುನಃಸ್ಥಾಪಿಸಲು ಶಿವನನ್ನು ಬೇಡಿಕೊಂಡನು. ಆದರೆ ಶಿವನು ಕಣ್ಣು ಮುಚ್ಚಿ ತನ್ನ ಧ್ಯಾನಸ್ಥ ಸ್ಥಿತಿಯನ್ನು ಪುನರಾರಂಭಿಸಿದನು. ಯಮನ ಕೋರಿಕೆಯನ್ನು ಪೂರೈಸುವ ಉದ್ದೇಶ ತನಗೆ ಇಲ್ಲ ಎಂದು ಸೂಚಿಸಿದನು. ಶಿವನು ತನ್ನ ಮನವಿಗಳಿಂದ ವಿಚಲಿತನಾಗಲಿಲ್ಲ ಎಂದು ಗುರುತಿಸಿ ಯಮನು ಬ್ರಹ್ಮನಿಂದ ಸಹಾಯವನ್ನು ಕೋರಿದನು. ಆದರೆ ಭಗವಂತನು ತನ್ನ ವಾಸಸ್ಥಾನವಾದ ಬ್ರಹ್ಮಲೋಕದಲ್ಲಿ ಹಸ್ತಪ್ರತಿಯನ್ನು ಬರೆಯುವಲ್ಲಿ ಮಗ್ನನಾಗಿರುವುದನ್ನು ಕಂಡುಕೊಂಡನು. ನಿರಾಶೆಗೊಂಡ ಯಮನು ಸಹಾಯಕ್ಕಾಗಿ ವಿಷ್ಣು ಮತ್ತು ಲಕ್ಷ್ಮಿಯ ಕಡೆಗೆ ತಿರುಗಿದನು. ಆದಾಗ್ಯೂ ದೈವಿಕ ದಂಪತಿಗಳು ವಿಶ್ವ ವಿಷಯಗಳ ಬಗ್ಗೆ ಆಳವಾದ ಚರ್ಚೆಯಲ್ಲಿ ತೊಡಗಿದ್ದರು. ಇದರಿಂದಾಗಿ ಯಮನಿಗೆ ಅವರನ್ನು ಸಮೀಪಿಸಲು ಸಾಧ್ಯವಾಗಲಿಲ್ಲ. ಹತಾಶಯದಿಂದ ತುಂಬಿ ಹೋದ ಯಮನು ವಿಷ್ಣುವಿನ ಗಮನ ಮತ್ತು ಅನುಗ್ರಹವನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳಲು ನಿರ್ಧರಿಸಿದನು. ವರ್ಷಗಳ ಕಾಲ ಶ್ರದ್ಧೆಯಿಂದ ಪ್ರಾರ್ಥಿಸಿದ ನಂತರ ವಿಷ್ಣು ಕೊನೆಗೂ ಯಮನ ಮುಂದೆ ಪ್ರತ್ಯಕ್ಷನಾಗಿ, ಯಮ, ನಿನ್ನ ಆಶೆ ಏನು ಎಂದು ಕೇಳಿದನು. ವಿಷ್ಣುವಿನ ಮುಂದೆ ವಿನಮ್ರವಾಗಿ ನಮಸ್ಕರಿಸಿ ಯಮನು, ಓ ದೇವರೇ, ದಯವಿಟ್ಟು ನನ್ನ ಹಿಂದಿನ ಸೌಂದರ್ಯವನ್ನು ಪುನಃಸ್ಥಾಪಿಸು ಎಂದು ಬೇಡಿಕೊಂಡನು. ಆವಾಗ ವಿಷ್ಣು ಕರುಣಾಭರಿತ ಮುಖಭಾವದಿಂದ ತಲೆ ಅಲ್ಲಾಡಿಸಿದ. ಯಮ, ನಿನ್ನ ಕೋರಿಕೆಯನ್ನು ನಾನು ಪೂರೈಸಲು ಸಾಧ್ಯವಿಲ್ಲ. ನಾನು ಹಾಗೆ ಮಾಡಿದರೆ ನೀನು ಮತ್ತೊಮ್ಮೆ ಆತ್ಮತೃಪ್ತನಾಗುತ್ತೀಯ ಮತ್ತು ನಿನ್ನ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುತ್ತೀಯ ಎಂದು ಹೇಳಿದನು. ವಿಷ್ಣುವಿನ ಮಾತಿನಲ್ಲಿರುವ ಬುದ್ಧಿವಂತಿಕೆಯನ್ನು ಅರಿತುಕೊಂಡ ಯಮನು ಕ್ಷಮೆ ಯಾಚಿಸಿದನು. ಯಮನ ದುಸ್ಥಿತಿಯಿಂದ ಪ್ರೇರೇಪಿತನಾದ ವಿಷ್ಣು, ನಾನು ನಿಮ್ಮ ಕೊಂಬುಗಳನ್ನು ತೆಗೆದು ನಿಮ್ಮ ನಿಷ್ಠಾವಂತ ಕುದುರೆಯಾಗಿ ಸೇವೆ ಸಲ್ಲಿಸುವ ಪ್ರಾಣಿಗೆ ವರ್ಗಾಯಿಸಬಲ್ಲೆ ಎಂದು ಹೇಳಿ ಪರಿಹಾರವನ್ನು ನೀಡಿದನು. ವಿಷ್ಣುವಿನ ಪ್ರತಿಪಾದನೆಯ ಹಿಂದಿನ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಂಡ ಯಮನು ತನ್ನ ಅದೃಷ್ಟವನ್ನು ಒಪ್ಪಿಕೊಂಡನು. ಈಗ ಅವನ ಹೊಸ ವಾಹನವಾದ ತನ್ನ ಪಕ್ಕದಲ್ಲಿ ನಿಂತಿದ್ದ ಎಮ್ಮೆಯನ್ನು ದಿಟ್ಟಿಸಿ ನೋಡುತ್ತಾ ಯಮನು ಅಂತಿಮವಾಗಿ ಶಿವನು ಉದ್ದೇಶಿಸಿದಂತೆ ಸಾವಿನ ಭಯಂಕರ ದೇವರನ್ನು ಹೋಲುತ್ತಾನೆ. ಹೊರಡುವ ಮೊದಲು ಯಮನು ವಿಷ್ಣುವನ್ನು ದಕ್ಷಿಣ ಭಾರತದ ಒಂದು ನಗರವಾದ ತಿರುಚಿರಾಪಳ್ಳಿ ಬಳಿಯ ಅಲಗರ್ ಕೋವಿಲ್ಗೆ ಕರೆದುಕೊಂಡು ಹೋಗಿ ಜನರಿಗೆ ಸಾಂತ್ವನ ಹೇಳುವಂತೆ ಕೇಳಿಕೊಂಡನು. ವಿಷ್ಣು ದಯೆಯಿಂದ ಸಮ್ಮತಿಸಿ ಅಲ್ಲಿ ತನ್ನ ನಿವಾಸವನ್ನು ಸ್ಥಾಪಿಸಿದನು. ತರುವಾಯ ಲಕ್ಷ್ಮಿಯು ವಿಷ್ಣುವನ್ನು ಹುಡುಕಲು ಅನ್ವೇಷಣೆಯಲ್ಲಿ ತೊಡಗಿದಾಗ ಯಮನು ಅಲಗರ್ನಲ್ಲಿ ವಿಷ್ಣುವಿನ ಪಕ್ಕದಲ್ಲಿಯೇ ಇರಲು ಅವಳನ್ನು ಬೇಡಿಕೊಂಡನು. ಲಕ್ಷ್ಮಿ ಅವನ ಮನವಿಯನ್ನು ಸ್ವೀಕರಿಸಿದನು ಮತ್ತು ಈ ಆಕಾಶಕಾಯಗಳು ವಾಸಿಸುತ್ತಿದ್ದ ಪವಿತ್ರ ವಾಸಸ್ಥಾನವನ್ನು ಕಲ್ಲಲ್ಗರ್ ದೇವಾಲಯವೆಂದು ಗುರುತಿಸಲಾಯಿತು. ಯಮನು ತನ್ನ ಪ್ರೀತಿಯ ದೇವತೆಗೆ ಪ್ರಾರ್ಥನೆ ಸಲ್ಲಿಸಲು ಪ್ರತಿ ವರ್ಷ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾನೆ ಎಂದು ನಂಬಲಾಗಿದೆ. ಕೊನೆಯಲ್ಲಿ ಹೇಳುವುದಾದರೆ, ಯಮನ ದುರಾಭಿಮಾನ ಮತ್ತು ನಿರ್ಲಕ್ಷ್ಯವು ಅವನನ್ನು ಸಾವಿನ ಭಯಂಕರ ದೇವರಾಗಿ ಪರಿವರ್ತಿಸಲು ಕಾರಣವಾಯಿತು. ಆದರೆ ಅವನ ತಪಸ್ಸು ಮತ್ತು ದೈವಿಕ ಜೀವಿಗಳ ಹಸ್ತಕ್ಷೇಪದ ಮೂಲಕ ಅವನು ತನ್ನ ಕರ್ತವ್ಯಗಳನ್ನು ನಮ್ರತೆಯಿಂದ ಪೂರೈಸಲು ಮತ್ತು ಮೋಕ್ಷವನ್ನು ಪಡೆಯಲು ಪೂಜ್ಯ ಸ್ಥಾನವನ್ನು ಕಂಡುಕೊಂಡನು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.